ಕರ್ನಾಟಕ ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ ಅಂಗವಾಗಿ ನಾವು ಮೈಸೂರು ನಗರ ಪೊಲೀಸ್ ಜೊತೆಗೆ ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದಲೂ ಸಹಿತ ಮಾಡ್ತಾ ಇದ್ದೀವಿ. ಅದರ ಪ್ರಮುಖ ಭಾಗವಾಗಿ ಇವತ್ತು ಒಂದು ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮೇಡಮ್ ಸಾಕಷ್ಟು ವಿವರವಾಗಿ ಈ ಯಾವ ರೀತಿ ಈ ಒಂದು ಕಾರ್ಯಕ್ರಮಗಳು ಮುಂದಿನ ಒಂದು 3 ವಾರಗಳ ಕಾಲ ನಡೀತಾ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ. ನಮ್ಮ ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ 9 ತಾಲೂಕುಗಳಲ್ಲಿ ಸಹಿತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಎಲ್ಲೆಲ್ಲಿ ಹೈ ಇಂಪ್ಯಾಕ್ಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳನ್ನು ಕಾಲೇಜ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಇರ್ಬೋದು, ಯುವಕರಿಗಿರ್ಬೋದು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಈ ಬೇಡ ಬ್ರೋ ಎಂಬ ಒಂದು ವಾಕ್ಯದಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಹಿತ ನಾವು ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ ಮೊದಲ ಒಂದು 6 ತಿಂಗಳ ಅವಧಿಯಲ್ಲಿ ಸುಮಾರು 150 ಪ್ರಕರಣಗಳನ್ನು ನಾವು NDPS ಆಕ್ಟ್ ನಡಿಯಲ್ಲಿ ದಾಖಲು ಮಾಡಿದ್ದೀವಿ. ಅದರಲ್ಲಿ 166 ಜನ ಆರೋಪಿತರನ್ನು ನಾವು ಈಗಾಗಲೇ ಬಂಧಿಸಿ ಅವರ ಮೇಲೆ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. 3 ಜನ ಆರೋಪಿತರು ಏನು ಸತತವಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ದಂಧೆ ಮಾಡ್ತಾ ಇದ್ರು ಅಂತವ್ರನ್ನ ನಾವು ಗುರುತಿಸಿ ಅವ್ರನ್ನ ಫಿಟ್ NDPS ಆಕ್ಟ್ ಅಡಿಯಲ್ಲಿ ಸಹಿತ ಅವರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಈಗಾಗಲೇ ಸನ್ಮಿತ್ರ ಅಂತೇಳಿ ಒಂದು ಯೋಜನೆ ಮುಖಾಂತರ ಯಾರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ, ಅಡಿಕ್ಟ್ಸ್ ಆಗಿದ್ದಾರೆ, ಅವರನ್ನ ಸತತವಾಗಿ ಫಾಲೋ ಅಪ್ ಮಾಡಿ ಅವರಿಗೆ ಆ ಒಂದು ದುಶ್ಚಟದಿಂದ ಹೊರತರುವ ಒಂದು ಪ್ರಯತ್ನ ನಡೀತಾ ಇದೆ. ಸುಮಾರು 133 ಅಂತ ವ್ಯಸನಿಗಳನ್ನ ನಾವು ಈಗಾಗಲೇ ಗುರುತಿಸಿ ಅವರನ್ನ ಹಂತವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಅವರನ್ನ ಮರಳಿ ಈ ಒಂದು ಮುಖ್ಯ ವಾಹಿನಿಗೆ ಒಂದು ತರುವ ಒಂದು ಕೆಲಸ ಸಹಿತ ನಡೀತಾ ಇದೆ. ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆ ಮತ್ತು ನಗರ ಪೊಲೀಸ್ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತಾ ಇದ್ವಿ. ಮಾಧ್ಯಮ ಮಿತ್ರರಿಗೆ ಕೇಳಿಕೊಳ್ಳುವುದು ಏನಂತಂದ್ರೆ ಈ ಒಂದು ಕ್ಯಾಂಪೇನ್ ಅನ್ನ ತಾವು ಸಹಿತ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಿ ಸಾಧ್ಯವಾದಷ್ಟು ನಮ್ಮ ರಾಜ್ಯ ಇರ್ಬೋದು ಅಥವಾ ನಮ್ಮ ಜಿಲ್ಲೆ ಇರ್ಬೋದು ಇದನ್ನ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ಲಿಕ್ಕೆ ತಾವು ಸಹಿತ ಸಹಕರಿಸಬೇಕಂತ ಕೋರ್ಕೊಳ್ತೀವಿ. ಥ್ಯಾಂಕ್ ಯು. Because this Beda Bro, it's a gender bias agutte. It is targeting only men peddlers and men consumers. Women peddlers idare. Women consumers. See, this is a Gen Z concept. Even my daughter calls me bro anta ononsala. So it is gender biased anta eno illa. It's a Gen Z concept. Alla bro is. It's a Gen Z concept. I told you. Even my daughter calls me sometimes bro. Any consumers, women consumers are peddlers. That you ask like. How many women consumers are there? How many peddlers are there? What are the total number of peddlers? ಅದ್ರದ್ದು ಡೀಟೇಲ್ಸ್ ನಾನು ನಿಮಗೆ ಇದರಲ್ಲಿ ಕೊಡ್ತೀನಿ, ಲೆಕ್ಕ ಈಗಲೇ ಕೊಡ್ತೀನಿ. There are many cases where women have been peddling drugs for the last 15 years and she has been sent to jail. She is in JC only now. That's what. Okay, that's what. Why the women peddlers or the consumers have been not informed? ಸಿ ತಾವು ಹೇಳ್ತಾ ಇರೋದು ಒಬ್ರು ಸಲ್ಮಾ ಬಾನು ಅಂತ ಹೇಳಿ ಒಬ್ರು ಪೆಡ್ಲರ್, ಅವ್ರ ಮೇಲೆ ಆಲ್ರೆಡಿ ಕೇಸ್ ಆಗಿದೆ. ಅವ್ರು ಇನ್ನೂ JCಲೇ ಇದ್ದಾರೆ. JCಲಿ ಇದ್ದಾಗ ಅವ್ರಿಗೆ ಬೇರೆ ಏನು ಗುಂಡಾ ಆ್ಯಕ್ಟ್ ಆಗಲಿ ಪಿಟ್ NDPS ಆಗಲಿ ಹಾಕಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನು ಅವರು ಏನು ಇನ್ನೂ JCಲೇ ಇರೋದ್ರಿಂದ ಮೇ ಬಿ ಲಾರ್ಜ್ ಕ್ವಾಂಟಿಟಿ ಅಂತ ಹೇಳಿ 2017ಇಂದ ಇದ್ದಾರೆ. ಅವರೊಬ್ಬರು ನಮ್ಮಲ್ಲಿ ವಿಮೆನ್ ಪೆಡ್ಲರ್ ಇರೋದು. 3 days ಬ್ಯಾಕ್ ಒಬ್ಬರು ವಿಮೆನ್ ಪೆಡ್ಲರ್ನ ಎಕ್ಸ್ಟ್ರಿಮೆಂಟ್ ಮಾಡಿದ್ದಾರೆ DCP ಲಾ ಆ್ಯಂಡ್ ಆರ್ಡರ್. ಹೌದು. ಎಕ್ಸಾಕ್ಟ್ ಡೇಟಾ ನಾನು ನಿಮಗೆ ಕೊಡ್ತೀನಿ. ಅವೇರ್ನೆಸ್ ಇದೆಯಲ್ಲ, ಎಫೆಕ್ಟಿವ್ ಅವೇರ್ನೆಸ್ ಜೊತೆಗೆ ಏನು ಕನ್ಸ್ಯೂಮ್ ಮಾಡೋಂಥ ಸ್ಟೂಡೆಂಟ್ಸ್ ಅವ್ರಗಳಿಗೆ ನಾವು
ಕೇಸ್ ಹಾಕುವಂತ ಮಾಡ್ತೀವಿ ಮಾಡ್ತೀರಾ? ಮಾಡ್ತೀವಿ ಟೆಸ್ಟಿಂಗ್ ಸರ್ಪ್ರೈಸ್ ಟೆಸ್ಟ್ ಮಾಡ್ತೀವಿ. ಅದು ಒಂದು ಟೋಲ್ ಫ್ರೀ ನಂಬರ್ ಕೊಟ್ರೆ ಬೇರೆ ಸ್ಟೂಡೆಂಟ್ಸ್ಗಳು ಇವ್ರು ಮಾಡ್ತಾ ಇರೋದನ್ನ ಇನ್ಫಾರ್ಮೇಶನ್ ಕೊಟ್ರೆ ಇಲ್ಲ ರಿವಾರ್ಡ್ಸ್ ಮಾಡಿದ್ರೆ ಸ್ವಲ್ಪ 30 complaints have come from college students. How many we have taken action? Actually, ಸಿ ಆಲ್ರೆಡಿ ವಿಮುಕ್ತಿ ನಂಬರ್ಗೆ ನಮಗೆ ಕಂಪ್ಲೇಂಟ್ ಬರ್ತಾ ಇದೆ. ಏನು QR ಕೋಡ್ ಇತ್ತು, ಎಸ್ಪೆಷಲಿ ಕಾಲೇಜಸ್ಗೆ ಇತ್ತು, ಅದರಲ್ಲೂ ಸಹ ಮೋರ್ ದೆನ್ 165 ಕಂಪ್ಲೇಂಟ್ಸ್ ಬಂದಿದೆ. Any case against students, learners or college students? ನಾವು ಡೌಟ್ ಯಾವುದು ರೆಗ್ಯುಲರ್ ಆಗಿ ಕಳಿಸಿದಾಗ ಬಂದಿದೆ ಅದನ್ನು ನಾವು ಇವನ್ ಕನ್ಸಂಪ್ಷನ್ ಟೆಸ್ಟನ್ನು ಮಾಡಿದ್ದೀವಿ. ಬಟ್ ಸೋ ಫಾರ್ ನೆಗೆಟಿವ್ ಬಂದಿದೆ. ನಾನು ಹೇಳೋದು ಜೆನ್ಯೂನ್ ಕಂಪ್ಲೇಂಟ್ಸುಕ್ಕಿಂತ ಆಂಗ್ಸೈಟಿಯಲ್ಲಿ ಅಥವಾ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಕಳಿಸೋ ಮೆಸೇಜಸ್ ಜಾಸ್ತಿ ಬರ್ತಾ ಇದೆ. ಜಸ್ಟ್ ಫಾರ್ ಡೌಟ್ ಅಲ್ಲಿ ಯಾರೋ ನಿಂತಿದ್ರೆ ಆ ಥರ. ಸೊ ಡೆಫಿನೆಟ್ಲಿ ಜೆನ್ಯೂನ್ ಕಂಪ್ಲೇಂಟ್ ಬಂದರೆ ಅದನ್ನು ಅಟೆಂಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.